ಏನು ಅನಿಸ್ತು ಬಾಯ್ ನಿಮಗೆ IBW ಬಂದು? ನಮಗೆ ಇದೊಂಥರ ರಕ್ತದಲ್ಲಿ ಸೇರ್ಕೊಬಿಟ್ಟಿದೆ. ಇಲ್ಲ ಪಕ್ಕ. ಇವಾಗ ಹೊಡಿತೀರ ಹಂಗಾರೆ ಬರ್ರಿ. ನೋಡಿ ನೋಡಿ ಇವಾಗ ಎಕ್ಸ್ಪಲ್ಸು KTM. ಗೋವಾದಲ್ಲಿ ಒಂದು ಕಾಡಿನೊಳಗೆ ನುಗ್ತಾ ಇದ್ದೀವಿ. ಹಂಗೆ IBW ಮುಗೀತು ಅಂತ ಕಾಡಿಗಿಳಿದ ಕನ್ನಡದ ಯುವಕರು. ಆಫ್ ರೋಡ್, ಮತ್ತೆ ಆಫ್ ರೋಡಿಗೆ ಬಂದ್ಬಿಟ್ವಾ? ಗೋವಾದಲ್ಲೂ ಆಫ್ ರೋಡಲ್ಲಿ, ಎಲ್ಲಿ ಅಂದರೆ ಅಲ್ಲಿ ನಾವು ಆಫ್ ರೋಡಲ್ಲಿ ಹಿಡಿಯೋದೆ. ಸ್ನೇಹಿತರೆ, ಈ ಸಮಯದಲ್ಲಿ ಒಂದು ವಿಷಯ ಹೇಳಬೇಕು. ಇದು ಬರೀ IBW ಅನ್ನೋದು ನನಗೆ ಏನು ಅಂತ ತಿಳ್ಕೊಂಡಿದ್ದೆ. ಇದೊಂದು ಮಾತ್ರ ನೋಡಿ ಹೆಂಗೆ ಕಾಣ್ತಾ ಇದೆ ಈವೆಂಟ್. ಅದೆಲ್ಲ ಫುಲ್ಲು ಇಲ್ಲಿಂದ ಮೇಲ್ಗಡೆಯಿಂದ ನೋಡಿದ್ರೆ ಒಳ್ಳೆ ಹೆಂಗೆ ಕಾಣಿಸ್ತಾ ಇದೆಲ್ಲ. ಸಖತ್ ಗುರು. ಯಾವುದೋ ಕಾಡೊಳಗೆ ಕರ್ಕೋಯ್ತವೆ. ಎಂಟ್ರಿ ಎಂಡ ಅರ್ಧ ಈವೆಂಟ್ ಕಾಣಿಸ್ತಾ ಇದೆ ಹೆಂಗೆ. ಇರಿ ಒಂದು ನಿಮಿಷ ಇರೋನೆ, ಇಲ್ಲಿಂದ ಮಾಡ್ಕೋಬೋದು ಮರೆ. ನೋಡಿ ಈವೆಂಟ್ ಅಂದರೆ ಇದಪ್ಪ. ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ, ಯಾವುದೋ ಒಂದು ಜಗತ್ತು ಕಾಣಿಸ್ತಾ ಇದ್ದಾರಲ್ಲ. ಸೂಪರ್. ಚಲೋ. ಇವಾಗ ತುಂಬ ಸಮಯದ ಆದಮೇಲೆ ಮತ್ತೆ 3 ಗಾಡಿ ಒಂದೇ ಸಲ ಸೇರಿರೋದು. ಇವಾಗ ಯಾರು ಕಾಣ್ತಾನೆ ಇಲ್ವಲ್ಲ ಗುರು, ಕಾಣ್ತಾನೆ ಇಲ್ಲ. ಅಲ್ಲೇ ನಾವೊಂದು ಸೈಲೆನ್ಸರ್ ಹಾಕ್ಸ್ಕೊಳ್ಬೇಕಿತ್ತು ಕಣ. ಅಲ್ಲೇ ಫಿಟ್ ಮಾಡಿಕೊಡ್ತಾರಲ್ಲ. ಅದೇನು ಅಲ್ಲಿಂದ ಒಂದು ಲೈಟ್ ಬಿಡ್ತಾವನಲ್ಲ. ಸಖತ್ತಾಗಿದೆ ಗುರು. ಆಫ್ ರೋಡ್ ಅಂದ್ರೆ ಆಫ್ ರೋಡೇ ಬಿಡಪ್ಪ. ಇದು ಯಾವುದೋ ಬೆಟ್ಟದ ಮೇಲೆಲ್ಲ ಕರ್ಕೊಂಡು ಹೋಗ್ತಾವ್ರೆ. ಇದು ಯಾವಾಗಲೂ ಹೋಗಿದ್ದೆ ಅವನು ಇಲ್ಲಿ. ಲಾಸ್ಟ್ ಟೈಮಾ? ಚಿತ್ರಾನ್ನ, ಬೋಂದಿ ಮೊಸರನ್ನ ಒಳ್ಳೆ ಸಖತ್ತಾಗಿದೆ ಗುರು. ಇದು ಕಾಡೊಳಗೆ ಹೋಗೋದೇ ಮಜಾ. ಅಯ್ಯಪ್ಪ, ಅದು ಧೂಳು ಎಬ್ಬಿಸ್ಕೊಂಡು ಹೋಗ್ತೈತೆ KTM. ಸ್ನೇಹಿತರೆ, ರಾತ್ರಿ ಹೊತ್ತು ಈ ಥರ ಯಾರು ನಿರ್ಜನಾಗಿರುವಂಥ ಈ ಪ್ರದೇಶದಲ್ಲಿ, ಊರೇ ಗೊತ್ತಿಲ್ಲದಿರೋಂಥ ಈ ಊರಲ್ಲಿ ಎಲ್ಲಿ ಹೋಯ್ತಾ ಇದೀವಿ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾರೆ ಅಂತ ಅಣ್ಣವ್ರು. ತಿರುಗಿ ಅಕಡೆಯಿಂದ ಇಲ್ಲೇ, ಅಕಡೆಯಿಂದ ಲೈಟ್ ಬಿಡು, ಅಕಡೆಯಿಂದ ಲೈಟ್ ಬಿಡು. ಹೊಡೀರಿ ಬೈ. ಬಿಡು ಮಾಡೋಣ. ಇವಾಗ ನಮ್ಮದು ಇಲ್ಲಿ ಆಟ ಶುರು. IBW ಶುರು ಆಟ. ಏನು ಅನಿಸ್ತು ಬಾಯ್ ನಿಮಗೆ IBW ಬಂದು? ನಮಗೆ ಇದೊಂಥರ ರಕ್ತದಲ್ಲಿ ಸೇರ್ಕೊಬಿಟ್ಟಿದೆ. ಇಲ್ಲ ಪಕ್ಕ. ಇವಾಗ ಹೊಡಿತೀರ ಹಂಗಾರೆ ಬರ್ರಿ. ನೋಡಿ ನೋಡಿ ಇವಾಗ ಎಕ್ಸ್ಪಲ್ಸು KTM.
ಮಸ್ತ್. ಭಟ್ರೆ ಹೆಂಗೆ ಸೈಕು ಸೈಕಾ ಉಣ್ಕೊಂಡಿದ್ದೀವಿ ಇವಾಗ. ಪ್ರಜ್ವಲ್ ಇವ್ರು ಇಲ್ಲಿ ಕಾಣ್ತಾನೆ ಇಲ್ಲ. ಲೈಟ್ ಬಿಡು ಹಂಗೆ. ಇವ್ರು ಇಲ್ಲಿ ಬಾವಿನೇ ಕೊರೆದ್ಬಿಟ್ಟವ್ರೆ. ಟೈರ್ ಹೋಗೈತೆ ಅಂದಂತು. ಇಲ್ಲೇ ಬಾವಿ ತೆಗೆದ್ಬಿಟ್ಟವ್ರೆ. ಸೂಪರ್ ಫ್ಯಾಂಟಾಸ್ಟಿಕ್. ಈ ಥರ ಒಂದು ಈವೆಂಟಿಗೆ ಬಂದಿದ್ದೀವಿ ಅಂದರೆ ಮಸ್ತ್ ಬಿಡಿದ್ರು. ಹಾಂ ನಡ್ರಿ. ಓ ಎಲ್ಲ ಹೋದ್ರು ಗುರು, ಏನು ಕಾಣ್ತಾನೆ ಇಲ್ಲ ಇಲ್ಲಿ. ಒಳ್ಳೆ ಅಡ್ವೆಂಚರ್ ಆಯ್ತು ಇವಾಗ. ಇದನ್ನೆಲ್ಲ ಮತ್ತೆ ಸ್ನೇಹಿತರೆ ನೋಡಿದ್ರಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಅದು. ವೀಲಿ ಹೊಡೆದಿದ್ದು ಬರ್ನೌಟ್ ಸ್ಮೋಕ್ ಹಂಗೆ ಎಬ್ಬಿಸ್ಬಿಟ್ರು ನಮ್ಮ ಪ್ರಜ್ವಲ್ ಅವರು. ಬರ್ನೌಟು ಹೊಡೆದಿದ್ದ ಅಲ್ಲೊಬ್ಬ ಟೈರಲ್ಲಿ ಟೈರೇ ಫುಲ್ ಹೋಗ್ಬಿಡ್ತು. ಆ ರೇಂಜಿಗೆ ಬರ್ನೌಟ್ ಮಾಡಿದ್ದ. ಏನು ಗುರು, ಒಂದು ಟೈರ್ ಎಷ್ಟಿರ್ಬೋದು ಅದು? ಒಂದು 25,000 ಒಂದು ಟೈರು. ಅಂದರೆ 5-10 ನಿಮಿಷಕ್ಕೆ ಬರ್ನೌಟ್ ಮಾಡಾಕ್ಬಿಟ್ಟು ಅತ್ತಾಗಿ 4 ದಿವಸ ಆಗ್ತಾನೆ ಅಷ್ಟೇ. ಕ್ರೇಜು ಅಂದರೆ ಇದು ಗುರು ಅಲ್ವಾ? ಏ ಬೆಟ್ಟ ಹತ್ತದೇ ಇವಾಗ ನೋಡಿ. ನಮ್ಮ ಈವೆಂಟ್ ನಡೆದಿದ್ದು ಅಲ್ಲಿ ಲೈಟ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ನಮ್ಮ ಈವೆಂಟು ಫುಲ್ಲು. ಇವಾಗ ಈ ಬೆಟ್ಟ ಹತ್ತೋದು ಇವಾಗ ನಾವು ನಮ್ಮದು ಈವೆಂಟ್ ಇದು. ಮುಗಿಸ್ಕೊಬಂದು ನಾವಿಲ್ಲಿ ಈವೆಂಟ್ ಮಾಡ್ತಾಯಿದ್ದೀವಿ. ಅಕ್ಕ ಹಿಂದೆ ಅಲ್ಲಿ ಬರ್ತೈತೆ ಎಕ್ಸ್ಪಲ್ಸು. ಅಣ್ಣವ್ರು ಇದನ್ನು ಕುಡಿತವ್ರೆ ಇಲ್ಲೇ ಅಂತ ಅದಕ್ಕೆ ನೋಡಿ. ನಮ್ದು ಈವೆಂಟ್ ನಡೆದಿದ್ದು ಇಲ್ಲಿ. ಲೈಟ್ ಬುಗ್ ಅಂತ ಕಾಣ್ತೈತಲ್ಲ, ಮಾತ್ರ ಪ್ಲ್ಯಾನಿಂಗ್ ಮಾತ್ರ ಮಸ್ತಾಗಿ ಮಾಡ್ದವನೆ. ಅವನಿಗೆ ನಾವು ಸೆಲೆಕ್ಟ್ ಹೊಡಿಬೇಕು. ರೇಂಜಿಗೆ ಪ್ಲ್ಯಾನ್ ಮಾಡಿ ಶಿಸ್ತಾಗಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಿರೋಂಗೆ ಅಷ್ಟು ಒಂದು ಎಲ್ಲ ಜನರನ್ನ ಸೇರಿಸ್ತಾನೆ ಅಂತಂದರೆ ಇದನ್ನು ನಾವು ಮೆಚ್ಚಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಸೊ ಸ್ನೇಹಿತರೆ, ಇಲ್ಲಿಗೆ ನೀವು ಮುಂದಿನ ಸಲ ಬರಬೇಕು ಅಂತಂದರೆ ದಯವಿಟ್ಟು ಫಸ್ಟೇ ಇದು ಮಾಡ್ಕೊಬಿಡಿ, ರಿಜಿಸ್ಟರ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಅದು ಇಂಡಿಯಾ ಬೈಕ್ ವೀಕ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ, ಅಪ್ಡೇಟ್ಸ್ಗಳು ಸಿಗುತ್ತೆ ನಿಮಗೆ. ಬರೋಂಗಿದ್ರೆ ಮಾತ್ರ ಸೂಪರ್ ಬೈಕಲ್ಲಿ ಬನ್ನಿ. ಆಮೇಲೆ ಬಂದ್ಬಿಟ್ಟು ನಾರ್ಮಲಾಗಿ ಬಂದ್ಬಿಟ್ಟು ಆಮೇಲೆ ಬೇಜಾರು ಮಾಡ್ಕೊಳ್ತೀರ ನೀವೇ, ಯಾಕಪ್ಪ ಹಿಂಗೆ ಬಂದ್ವಿ ಅಂತ. ನಾನಂತೂ ನನಗೆ ಹೇಳ್ತೀನಿ, ಫುಲ್ಲು ಸ್ಯಾಟಿಸ್ಫೈಡ್. ಪೈಸಾ ವಸೂಲು ಗುರು. ನಾನು ಕೊಟ್ಟಿದ್ದು 2800 ಕೊಟ್ಟೆ, ಪೈಸಾ ವಸೂಲಾಗೋಯ್ತು ನನಗೆ. ಈ ಥರ ಈವೆಂಟ್ ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಇದನ್ನು ನನಗೆ ಪ್ರಜ್ವಲ್ ನನಗೊಂದು ತೋರಿಸ್ಬಿಟ್ಟು ತುಂಬ ಒಂದು ಇದು ಮಾಡ್ದ. ತುಂಬ ಧನ್ಯವಾದಗಳು ಪ್ರಜ್ವಲ್, ಇಂಥ ಒಂದು ಈವೆಂಟ್ ಕರ್ಕೊಬಂದಿದ್ದಕ್ಕೆ. ಐ ಲವ್ ಯು ಪ್ರಜ್ವಲ್, ಐ ಲವ್ ಯು ಕಣೋ. ನೋಡಿ ಎಲ್ಲ ಜಾಮ ಊಟ ಆಗ್ಬಿಟ್ಟೈತೆ.
ಸೂಪರ್ ಮಸ್ತ್ ಫ್ಯಾಂಟಾಸ್ಟಿಕ್. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಗುಡ್ ಬೈ ಹೇಳ್ತಿದ್ದೀವಿ. IBW ಬಾಯ್ ಬಾಯ್ IBW. ಸ್ನೇಹಿತರೆ, ಇಲ್ಲಿಗೆ ಈ IBW ಫಂಕ್ಷನ್ ನಮ್ಗೆ ಮುಗೀತು. ಟೇಕ್ ಕೇರ್, ಬಾಯ್ ಬಾಯ್. ಪ್ರಜ್ವಲ್, ಲಾಸ್ಟ್. See you next year. Bye bye. Okay. Oh.